ಧರ್ಮರಾಜರಂತಿರಬೇಕು. ಹೀಗೆ ಮಿಂಚಿ ಮರೆಯಾಗಿ ಹೋದ ಕರ್ನಾಟಕದ ರತ್ನ ಪುನೀತ ರಾಜಕುಮಾರನಂತಹ ಮನೆ ಒಬ್ಬ ಮಗನಿರಬೇಕು. ಇಂಥ ನೀತಿ ಮಾತುಗಳನ್ನು ತಿಳಿಸುವಂತಹ ಎನ್ನಗೆ ಗುರುವಾದ ಬಾದರಟ್ಟಿಯ ತಬಲಾ ಮಾಸ್ಟರ್ ನಾಗೇಶಪ್ಪನವರಂತಹ ಗುರುವಿರಬೇಕು. ಅಂತಹ ಗುರುವನ್ನು ಮನದೊಳಗೆ ಸ್ಮರಿಸುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ. ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಈ ಸಾರಥಿ ನಾವು ತಾರಂದರೆ ಯಾರ ದೇವ? ಮಂಡಿತ ಊರ್ವಿಗಳು ಉತ್ಖಂಡವಾಗಿ ಹುಟ್ಟಿದ ಖಂಡ ಮಂಡಲ ಪ್ರಭಾ ದಂಡ ಕುಂಡಲ ಕಿರಿಕಿ ಖಂಡಗಳ ದಿಕ್ಪಂಡಲಕ್ಕೆ ಮಂಡಿಸುತ್ತಾ ಚಂದ ಮಾತುರನಾದ ಆದಿಜಯ ಕರ್ನಾಟಕದ ಮತ್ತೆ ಗಾತು ಮಾಡಿಬಿಡಲೇ. ಪದವಿಗೆ ನಡೆಯುವಂತೆ ಕಡಿಯು ಬಿಡಲೇ. ಸುಖ ತಂಗಳು ತಟ್ಟನೆ ಕಡಿಯು ಬಿಡಲೇ. ದುರ್ಯೋಧನ ಚಂಡ ಬಾಸುರನಾದ ಆದಿಚೇತನ ನಾಟಕಡುವಂತೆ ಗಾತು ಮಾಡಿಬಿಡಲೇ. ಸುಖ ತಂಗಳು ತಟ್ಟನೆ ಈ ಪದವಿಗೆ ಕಡಿಯು ಬಿಡಲೇ. ಭಕ್ತಿನಿಂದ ಒಪ್ಪುಗೊಂಡಿರುವ ರಾಯರ ಅಪ್ಪರ ವಿಪ್ಪಾಗಿ ಮಾಡಿಬಿಡಲೇ. ಆದರೆ ಬಾಸುರ ವಾಸುರ ಪ್ರಭು ಶತಕೋಟಿ ಪ್ರಚಾರ ದೀಪ್ತಿಯೇನ ಪ್ರಕಾಶ ಸುಪ್ರತಾಪನಾಗಿ ಪ್ರತಿಷ್ಠ ನಿಷ್ಫಲ ವಿಸ್ತಾರವಾದ ಅತ್ತಿವಲತೆ ಪಟ್ಟಣಕ್ಕೆ ದಿಟ್ಟ ಕರದಿ ಭಕ್ತದರಸನಾಗಿ ಮನೋಸತ ಪಾತ್ರ ಗಾತ್ರಿ ಸುಗುಣ ಸೂತ್ರ ಹರಿರಾತ್ರ ದೌತ ನಿರಾದೃಷ್ಟ ಪರಡನ ಶಾರದ ನಾರದ ನಿರಾದ ಪಟಿರ ಆರ ಇಂದರ್ಯ ಪಾಂಡವರ ಪ್ರಭಾದುರಿತ ಬಾಂಧವ ವಾಂಡನಾಗಿ ದುರ್ವರ ಗರ್ವ ನಿರ್ವಹಿತ ದಿಟ್ಟ ತಿರುಗಿ ಪರಿಪಾಲಿಸುವ ದುರ್ಯೋಧನ ತಮ್ಮ ದುಸ್ವಾಸನ ಮಹಾರಾಜ ಸಾರಥಿ ವೀರ ದುಶ್ಯಾಸನ ಮಹಾರಾಜರಾದರೆ ಬಂಧಾರದಿಂದ ಕಂಬಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ? ಆ ಮಂದಿ ಮಾಳಿಗೆ ಮೇಲೆ ಕುತ್ಕೊಂಡು ಸೂಪಡಿಸೋಣ. ಬಹಳ ಸಾವಿರ ಕೆಳಗೆ ಬಿದ್ದಿ ಕೆಳ ಮಂದಿ ನಿಂತ್ಕೊಂಡಾರ. ಬಂದ ಕಾರಣವೇನೆಂದರೆ ಏನು ದೇವ? ಈ ಭೂಮಂಡಲಾದಿಗೆ ಗಂಡು ಇಂದು ಮಂಡಲ ರಾಯರ ಗಂಡನೆನಿಸಿ ಗುರು ಭೂಮಂಡಲಾಧಿಪತಿಯಾದ ನಮ್ಮ ಅಗ್ರಜನಾದ ಸೌರವೇಂದ್ರ ಶೀಘ್ರವಾಗಿ ಕಳಿಸಿದ ಕಾರಣ ಬರೋಣವಾಯಿತು ಸಾರಥಿ. ಭೂಪತಿ ಪೀಠವನ್ನು ಅಲಂಕರಿಸಿರಿ. ಜಾಗೃತಿ. ಸುದ್ದಿ ಕೊಡ್ರ ಬಂದಾಡ ಸುದ್ದಿ ಕೊಡ್ರ.